ಹಲೋ, ಗುಡ್ ಮಾರ್ನಿಂಗ್. ಈಗ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕೆಲವಾರು ವಿಶೇಷಗಳನ್ನು ನೋಡೋಣ. ಇದೇ ಎಕ್ಸಾಂಪಲ್ ನಾನು ತೆಗೆದುಕೊಳ್ತೇನೆ. ಯಾವುದೇ ಇವೆಂಟ್ ನಡೆಯಬೇಕಾದಲ್ಲಿ ಅದು ಅವರ ಕುಂಡಲಿಯಲ್ಲಿ ಇರಬೇಕಾಗುತ್ತೆ. ಕೊನೆಯ ಪಕ್ಷ ದಶಾ ಭುಕ್ತಿಯಲ್ಲಿ ನೀವು ನೋಡಬೇಕಾಗತ್ತೆ. ಈಗ ಆ ಪರ್ಟಿಕ್ಯುಲರ್ ದಶಾ ಭುಕ್ತಿಯಲ್ಲಿ ಇವೆಂಟ್ ನಡೆಯೋದಿಲ್ಲ ಅಂದರೆ ಆಗೋದಿಲ್ಲ. ಈಗ ಉದಾಹರಣೆಗೆ ಮದುವೆದ ಇವೆಂಟ್ ಯಾವುದು ಇರಬೇಕು? ಮನೆ, ಕುಟುಂಬ ಸ್ಥಾನ, ಧನಸ್ಥಾನ, ಮಾತಿನ ಸ್ಥಾನವಾದ ಎರಡನೇ ಮನೆ ಇರಬೇಕು. ಏಕೆಂದರೆ ಮದುವೆ ಆಯಿತು ಅಂದರೆ ಸಂಸಾರದಲ್ಲಿ ಜನ ಹೆಚ್ಚಳ, ಅದು ಎರಡನೇ ಮನೆ ಅಂತ ಗೊತ್ತಾಗುತ್ತೆ. ಏಳನೇ ಮನೆ ಸ್ಪೌಸಿನ ಮನೆ. ಸೊ 2 ಏಳಬೇಕು. ಮದುವೆ ಆದಮೇಲೆ ಲಾಭ 11 ಬೇಕು. 2 7 11 ಅದು ಇರಲೇಬೇಕು, ತಿಳ್ಕೊಳ್ಳಿ, ಆಯಿತಾ? ಹಾಗೆ ಇದ್ರೇ ನಿಮಗೆ ಮದುವೆ ಆಗುತ್ತೆ, ಇವೆಂಟ್ ನಡೀತದೆ ಅಂತ. ಇನ್ನು ಒಂದು ಮನೆಯಿಂದ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಗ್ರೂಪ್ ಆಫ್ ಹೌಸಸ್ 2 7 11 ನೋಡಿ, ಒಂದೇ ಮನೆಯಿಂದ ನೀವು ಮದುವೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ 2 5 7 11 ಇದ್ರೂ ಆಗುತ್ತೆ. ಸೊ 7 11 ಇದ್ರೂ ಆಗುತ್ತೆ, ಮದುವೆ ಆಗುತ್ತೆ. 5 11 ಇದ್ರೂ ಆಗುತ್ತೆ, ಮದುವೆ ಆಗುತ್ತೆ. ಆಯ್ತಾ? ಈಗ 12ನೇ ಮನೆ, ಪ್ರತಿಯೊಂದು ಮನೆಗೂ 12ನೇ ಮನೆ ಅದನ್ನು ನಿಗೇಟ್ಸ್ ದ ಪ್ರೀವಿಯಸ್ ಹೌಸ್. ಈಗ 1ನೇ ಮನೆ ನಿಮ್ಮದು ಏನು? ಈ ಮನೆ ಅಂದರೆ ಏನು? ನಿನ್ನೆ ಒಬ್ಬರು ಕೇಳಿದರು, ಲಗ್ನ ಅಂದರೆ ಏನು, ಮನೆ ಅಂದರೆ ಏನು? ಲಗ್ನ ಅಂದರೆ ತನುಭಾವ, ಮೊದಲನೇ ಭಾವ ಅಂದರೆ ನಿಮ್ಮ ಬಾಡಿ, ದೇಹ, ಯುವರ್ ನೇಚರ್, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು. ನಿಮಗೆ ಹಣ ಬರ್ತದೋ ಇಲ್ವೋ ಅಂತಲೂ ಒಂದು ಮೊದಲನೇ ಮನೆಯಲ್ಲಿ ನೋಡ್ಬೋದು. ನಿಮ್ಮ ರೀತಿ, ನೀತಿ, ರಿವಾಜ್, ಇದೆಲ್ಲ 1ನೇ ಮನೆ. ಅದಕ್ಕೆ 12ನೇ ಮನೆ ಯಾವುದು? ಒಂದನ್ನು ನೆಗೆಟ್ ಮಾಡುವುದು 12ನೇ ಮನೆ, ವ್ಯಯಸ್ಥಾನ. ಕುಟುಂಬ ಸ್ಥಾನಕ್ಕೆ ನೆಗೆಟ್ ಮಾಡುವುದು ಮೊದಲನೇ ಮನೆ, 1ನೇ ಮನೆ. ಮದುವೆ ಸ್ಥಾನವನ್ನು 7ನೇ ಮನೆ, ಡೈವರ್ಸ್ ಕೊಡಿಸುವುದು 6ನೇ ಮನೆ. 6ನೇ ಮನೆ ಇಟ್ ನಿಗೇಟ್ಸ್ ದಿ ಮ್ಯಾರೇಜ್. 8ನೇ ಮನೆ ಭಾಗ್ಯವನ್ನು ನಿಗೇಟ್ಸ್ ಮಾಡ್ತದೆ, 9th ಹೌಸ್ ನಿಗೇಟ್ಸ್. ಲಾಭಸ್ಥಾನದ ನಿಗೇಟ್ಸ್ ಮಾಡೋದು 10th ಹೌಸ್. 10ನೇ ಮನೆಗೆ 9ನೇ ಮನೆ ನಿಗೇಟ್ಸ್, ಭಾಗ್ಯಸ್ಥಾನ ನಿಗೇಟ್ ಮಾಡ್ತದೆ, ಪ್ರೊಫೆಷನ್. ಪ್ರತಿಯೊಂದು ನೀವು ಪ್ರೀವಿಯಸ್ ಹೌಸನ್ನು ನೋಡಬೇಕು. ಓಕೆ? ಸೊ ಯಾವತ್ತು ಸ್ಟಾರ್ ಲಾರ್ಡ್ ಅಂದರೆ ಮಹಾದಶ, ಸಬ್ ಲಾರ್ಡ್ ಅಂದರೆ ಅಂತರ್ದಶ, ಸಬ್ ಲಾರ್ಡ್ ಅಂದರೆ ಪ್ರತ್ಯಂತರ ದಶ. ಇನ್ನು ಗ್ರಹಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಬಣ್ಣ ಯಾವುದು? ಸೂರ್ಯ. ಬಣ್ಣ ಏನು? ರೆಡ್, ಆರೆಂಜ್. ಸೂರ್ಯನ ತಗದಗ ಉರಿಯುತ್ತಿರುವ ಬೆಂಕಿ. ಮಹಾದಶೆ ಎಷ್ಟಿರುತ್ತೆ? 6 ವರ್ಷ ಇರುತ್ತೆ. ಸೂರ್ಯ ಯಾರ್ಯಾರಿಗೆ ಕಾರಕ? ಸೂರ್ಯ ತಂದೆಗೆ ಕಾರಕ, ಸೂರ್ಯ ಸರ್ಕಾರಕ್ಕೆ ಕಾರಕ, ಸೂರ್ಯ ಹಾರ್ಟಿಗೆ ಕಾರಕ, ಬೋನಿಗೆ, ಮೂಳೆಗೆ ಕಾರಕ, ವಿಲ್ ಪವರಿಗೆ ಕಾರಕ, ಅಹಂಕಾರಕ್ಕೆ ಕಾರಕ, ಆಮೇಲೆ ಹೆಡ್ ಆಫ್ ದ ಸ್ಟೇಟಿಗೆ ಕಾರಕ ಅಂದರೆ ಗವರ್ನರ್, ಚೀಫ್ ಮಿನಿಸ್ಟರ್, ಇದೆಲ್ಲ ಸೂರ್ಯ. ಚಿನ್ನಕ್ಕೆ ಕಾರಕ, ತಿಳ್ಕೊಳ್ಳಿ. ಸೂರ್ಯ ಚೆನ್ನಾಗಿದ್ರೆ ಗೋಲ್ಡ್. ಅದೇ ರೀತಿ ಚಂದ್ರ ಯಾವುದಕ್ಕೆ ಸೂರ್ಯ ನೋಡಿ. ಇನ್ನೂ ಸೂರ್ಯನ ಬಗ್ಗೆ ಹೇಳೋದಾದರೆ, ಸೂರ್ಯ ಮೇಲ್ಫಿಕ್, ಕೆಟ್ಟ ಗ್ರಹ.
ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅರೆ ಹೇಗೆ ಸರ್? ಯಾಕಂದರೆ ಯಾವಾಗಲೂ ಸೂರ್ಯ ಎಲ್ಲಾದರೂ 7ನೇ ಮನೆಗಿದ್ದರೆ ಡೈವರ್ಸ್ ಗ್ಯಾರಂಟಿ. ಯಾಕಂದರೆ ಸೂರ್ಯ ಬೆಂಕಿ, ನಿಮ್ಮ ಮದುವೆ ಜೀವನಕ್ಕೆ ಬೆಂಕಿ ಆಗ್ತಾನೆ. ಮಂಗಳ 7ನೇ ಮನೆಯಲ್ಲಿದ್ದರೆ ಬೆಂಕಿ, ಆಯಿತಾ? ಅದೇ ಚಂದ್ರ ಕೋಲ್ಡ್, ಸೂರ್ಯ ಹಾಟ್, ಚಂದ್ರ ಕೋಲ್ಡ್. ಸೂರ್ಯ ತಂದೆ, ಚಂದ್ರ ತಾಯಿ. ಸೂರ್ಯ ಬೆಂಕಿ, ಚಂದ್ರ ಶೀತ. ಸೊ ಚಂದ್ರ ಅಕ್ಕಿಗೆ ಸಫೇದ್ ಬಣ್ಣ, ಬಿಳಿ ಬಣ್ಣಕ್ಕೆ, ಮೋತಿಗೆ, ತಾಯಿಗೆ ಕಾರಕ. ಗುಣ, ಮೂಡ್ ಸ್ವಿಂಗಿಗೆ, ಬೆಳ್ಳಿಗೆ ಕಾರಕ ಚಂದ್ರ. ಎಮೋಷನ್ಸಿಗೆ ಕಾರಕ, ಹಾಸ್ಪಿಟಾಲಿಟಿಗೂ ಕಾರಕ. ಚಂದ್ರ ಹುಚ್ಚನಿದ್ರೆ ದಾರಿ ಹೋಗುವ ಎಲ್ಲರಿಗೂ ಅವ್ರು ಬನ್ನಿ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ, ಇಲ್ಲ ತಿಂಡಿ ತಿನ್ಕೊಂಡು ಹೋಗಿ, ಇಲ್ಲ ಜ್ಯೂಸ್ ಕುಡ್ಕೊಂಡು ಹೋಗಿ ಅಂತ. ಓಕೆ. ಚಂದ್ರ ವಾಟರ್, ಚಂದ್ರ ಹಾಲು, ಚಂದ್ರ ಮೋತಿ. ನೋಡಿ, ಬಿಳಿ ಬಣ್ಣದ ಮೋತಿ ಚಂದ್ರ ಮಹಾದಶ 10 ವರ್ಷ ಇರ್ತದೆ. ಚಂದ್ರನ ಬಣ್ಣ ಯಾವುದು? ವೈಟ್. ಇದಿಷ್ಟು ನಿಮಗೆ ಗೊತ್ತಿರಬೇಕು. 80ರಿಂದ ಜಾಸ್ತಿ ಗುಣಗಳಿದೆ. ಕಾಲಾಮೃತವನ್ನು ನೀವು ಓದಿದರೆ ಕೆಲವೊಂದಕ್ಕೂ 120 ಗುಣಗಳು ಇದೆ. ನಮಗೆ ಗುಣ ಗೊತ್ತಿಲ್ಲದೆ ಇದ್ದರೆ ಕೆಲವೊಂದು ಪ್ರಿಡಿಕ್ಷನ್ ತಪ್ಪಾಗ್ತದೆ. ಇನ್ನು ಬೃಹಸ್ಪತಿ ಬಣ್ಣ ಯಾವುದು? ಟರ್ಮರಿಕ್ ಬಣ್ಣ, ಎಲ್ಲೋ ಹಳದಿ ಬಣ್ಣ. ಮಹಾದಶಿ ಎಷ್ಟು? 16 ವರ್ಷ. ಕ್ಲಾರಿಟಿ ಆಫ್ ಮೈಂಡ್ ಅಂದರೆ ನಿಮಗೆ ಮೈಂಡ್, ಇನ್ಸೈಟ್ ಆಫ್ ಮೈಂಡ್ ಅಂತ, ಇಂಟ್ಯೂಷನ್ ಬೃಹಸ್ಪತಿ ಹೇಳ್ತಾನೆ. ಬೃಹಸ್ಪತಿ ಹೊಟ್ಟೆ, ದೊಡ್ಡ ಗುಡಾಣ, ದಪ್ಪ ಪ್ಲಂಪಿ. ಬೃಹಸ್ಪತಿ ಟೀಚರ್, ಅರ್ಚಕ, ಮೌಲಿ ಅಥವಾ ಫಾದರ್. ಬೃಹಸ್ಪತಿ ಮ್ಯಾರೇಜಿಗೆ, ಮಕ್ಕಳಿಗೆ, ಪುತ್ರಕಾರಕ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಾರಕ. ಟೀಚರ್, ಲೆಕ್ಚರರ್, ಚಾರ್ಟರ್ಡ್ ಅಕೌಂಟೆಂಟ್, ಇದೆಲ್ಲ ಬೃಹಸ್ಪತಿ. ಓಕೆ. ಇನ್ನು ರಾಹು ಕಲರ್ ಏನು? ಬ್ಲೂ. ಮಹಾದಶ 18 ವರ್ಷ. ರಾಹು ಅಂದರೆ ಸರ್ಪ, ಮಾಯಾ, ಇಲ್ಯೂಷನ್, ಸುಳ್ಳು, ದಗ, ಮೋಸ, ವಂಚನೆ, ಅಟೆನ್ಷನ್, ಧ್ಯಾನ, ಎಲೆಕ್ಟ್ರಾನಿಕ್ ಗಾಡ್ಗೆಟ್ಸ್, ಟಾಯ್ಲೆಟ್, ಐಸೋಲೇಟೆಡ್ ಪ್ಲೇಸ್, ಇನೋವೇಷನ್ ಐಡಿಯಾಸ್, ಇಂಟರ್ನೆಟ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್, ಇದೆಲ್ಲ ರಾಹು. ಓಕೆ. ಇನ್ನು ಬುಧನ ಬಣ್ಣ ಗ್ರೀನ್. ಬುಧನ ಮಹಾದಶ 17 ವರ್ಷ. ಕಾನ್ಷಿಯಸ್ ಮೈಂಡ್, ಕಮ್ಯುನಿಕೇಷನ್ ಮೀಡಿಯಾ. ಬುಧ ಒಳ್ಳೆಯದಿದ್ರೆ ಕಮ್ಯುನಿಕೇಷನ್ ಒಳ್ಳೆಯದಿರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನರ್ವಸ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಇಂಟೆಲೆಕ್ಟ್, ಚಾಣಕ್ಯ, ಡ್ಯುಯಲ್ ಮೈಂಡ್, ಹಾಗೂ ಸಹಿ ಹೀಗೂ ಸಹಿ ಅಂತ ಹೇಳುವರು. ಆಸ್ಟ್ರಾಲಜಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಜನರಲ್ ಬುಕ್ಸು, ಜರ್ನಿ, ಇದೆಲ್ಲ ಮರ್ಕ್ಯುರಿ. ಇನ್ನು ಶುಕ್ರ ಬಣ್ಣ ಯಾವುದು? ಕ್ರೀಮ್ ಕಲರ್. ಮಹಾದಶ 20 ವರ್ಷ. ಶುಕ್ರನ ಮಹಾದಶ 20 ವರ್ಷ. ಶುಕ್ರ ಇಸ್ ಎ ಬೆನಿಫಿಕ್. ಬುಧ ಯಾರ ಜೊತೆಗಿದ್ರೆ ಅದೇ ಜೊತೆ, ಮೇಲ್ಫಿಕ್ ಜೊತೆಗಿದ್ರೆ ಮೇಲ್ಫಿಕ್, ಅಂದರೆ ಕೆಟ್ಟ ಗ್ರಹದ ಜೊತೆಗಿದ್ರೆ ಕೆಟ್ಟ ಗ್ರಹ. ಶುಕ್ರ ಆಲ್ವೇಸ್ ಶುಭ ಗ್ರಹ. ಲಕ್ಸುರಿ, ಐಷಾರಾಮಿ ಜೀವನ, 5 ಸ್ಟಾರ್ ಹೋಟೆಲ್,
ಸುಖದ ಸುಪತ್ತಿಗೆ, ಸಾಕ್ಷಾತ್ ಲಕ್ಷ್ಮಿ, ಬೆಡ್ರೂಮ್, ಮಿಸ್ಕ್ಯಾರೇಜ್, ವೆಹಿಕಲ್, ಸ್ವೀಟ್, ಶುಗರ್, ಇದೆಲ್ಲ ಚಾಕ್ಲೇಟ್. ಓಕೆ. ಶುಕ್ರ ಆದಮೇಲೆ ಕೇತುವಿನ ಬಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್. ಮಹಾದಶೆ 7 ವರ್ಷ. ಕೇತು ಧ್ಯಾನಕಾರಕ, ಸ್ಪಿರಿಚುವಲಿಸಮ್, ಆಧ್ಯಾತ್ಮಿಕತೆ, ಬೇರೆ ನುಡ್ಕೊಂಡು ಹೋಗುವ, ಡಾಕ್ಟರೇಟ್ ಡಿಗ್ರಿ, ಆಯಿತಾ. ಎನಿಥಿಂಗ್ ಏನು ಗೊತ್ತಿಲ್ಲದೆ ಅಂಡರ್ಗ್ರೌಂಡ್, ಸ್ಟೇರ್ಸ್, ಇನಿಷಿಯೇಟರ್, ವೈರ್ಸ್ ಆ್ಯಂಡ್ ಕೇಬಲ್ಸ್, ವೈಫೈ, ರೂಟರ್, ಇದೆಲ್ಲ ಕೇತು. ರಿಟ್ಯಾಚ್ಮೆಂಟ್, ಮುಕ್ತಿ. ಕೇತು ಅಂದರೆ ಜ್ಞಾನಕಾರಕ, ವೈರಾಗ್ಯಕಾರಕ, ಸನ್ಯಾಸಿಕಾರಕ, ಇದೆಲ್ಲ ಕೇತು. ನಪುಂಸಕ ಕೇತು. ಇನ್ನು ಶನಿ ಆಲ್ಸೋ ನಪುಂಸಕ. ಡಿಲೇ. ಶನಿ ಡಿಲೇಸ್ ಬಟ್ ನಾಟ್ ಡಿನೈಸ್. ಅವನ ವರ್ಷ 19 ವರ್ಷ. ಫೋಕಸ್, ವೆರಿ ಹಾರ್ಡ್ ವರ್ಕ್, ಇದೆಲ್ಲ ಶನಿ. ಏನೇ ಗಧಾ ಜೈಸ ಕಾಮ್ ಕರ್ತೆ ಅಂತ ಹೇಳಿದರೆ ಶನಿ. ಬ್ಲಾಕೇಜ್, ಡಿಲೇ, ಫೋಕಸಿಂಗ್, ಪ್ರೊಫೆಷನ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದೆಲ್ಲ ಶನಿ. ಸ್ಟೋರೇಜ್, ಓಲ್ಡ್ ಪೀಪಲ್, ಸರ್ವೆಂಟ್ಸ್, ವೃದ್ಧ ಜನಗಳ ಸೇವೆ ಮಾಡಿದರೆ ಒಳ್ಳೆಯದು. ಕಳ್ಳ, ಜಂಕ್ಯಾರ್ಡ್, ಸ್ಲಾಟರಿಂಗ್ ಹೌಸ್, ಶನಿ. ವಾಸ್ತು, ಕನ್ಸ್ಟ್ರಕ್ಷನ್, ಇದೆಲ್ಲ ಶನಿದು. ಇನ್ನು ಕೊನೆಯದಾಗಿ ಮಂಗಲ್. ಅಂದರೆ ಏನು? ಬೆಂಕಿ, ಆ್ಯಕ್ಷನ್, ಧೈರ್ಯ, ಕರೇಜ್, ಪೊಲೀಸ್, ಕಿಚನ್, ಭೂಮಿ, ಬರ್ನ್ಸ್, ಕಟ್ಸ್, ಆಕ್ಸಿಡೆಂಟ್ಸ್, ಸರ್ಜನ್, ಸಿಬ್ಲಿಂಗ್, ಲಾರ್ಡ್ ಹನುಮಾನ್. ಮಂಗಲ್ ಅಂದರೆ ಸ್ಪೋರ್ಟ್ಸ್, ಅಡ್ವೆಂಚರ್. ಸ್ಪೋರ್ಟಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅಡ್ವೆಂಚರಸ್, ಕರೇಜಿಯಸ್. ಧೈರ್ಯ ಬೇಕಾದರೆ ಮಂಗಲ್ 7ನೇ ಮನೆ ಇರಬೇಕು, ಲಗ್ನದಲ್ಲಿ ಇರಬೇಕು. ಸ್ಟ್ರೈಟ್ ಫಾರ್ವರ್ಡ್, ಹಾರ್ಟ್ ಕ್ಲೀನ್. ನೋಡಿ ಎಷ್ಟು ಹೇಳಿದ. ಇದೆಲ್ಲ ಗ್ರಹಗಳ ಬಗ್ಗೆ ಆಯಿತಾ. ಇದು ಪಾರ್ಟ್ 2, ಕೃಷ್ಣಮೂರ್ತಿ ಪದ್ಧತಿ ಪಾರ್ಟ್ 2. ಆಮೇಲೆ ಪಾರ್ಟ್ 3ಯಲ್ಲಿ ಮನೆಗಳ ಬಗ್ಗೆ ಹೇಳ್ತೇನೆ.